ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ತಲೆದಂಡ ವಿಚಾರ ಕಬ್ಬನ್ ಪಾರ್ಕ್ ಉಪ ವಿಭಾಗಕ್ಕೆ ಎಸಿಪಿ ನೇಮಕ ಮಾಡಲಾಗಿದೆ. ಓಡಿ ಮೂಲಕ ಎಸಿಪಿ ನೇಮಕವನ್ನು ಮಾಡಿದೆ ಸರ್ಕಾರ. ಈಗ ಕಬ್ಬನ್ ಪಾರ್ಕ್ ಉಪ ವಿಭಾಗ ಎಸಿಪಿಯಾಗಿ ರಾಮಚಂದ್ರ ಅವರನ್ನ ನೇಮಕ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ನು ಕೂಡ ನೇಮಕ ಮಾಡಲಾಗಿದೆ. ಅಂದರೆ ಇಬ್ಬರನ್ನ ನೂತನ ಇನ್ಸ್ಪೆಕ್ಟರ್ ಆಗಿ ದೇವೇಂದ್ರಪ್ಪ ನೇಮಕ ಆಗಿದ್ದಾರೆ. ಓಡಿ ಮೂಲಕ ಇಬ್ಬರ ನೇಮಕ ಮಾಡಿ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ಅಂದರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದರೆ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬರೋದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲೇ. ಈಗ ಏನೇ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆಗಳಾಗಿರಬಹುದು, ಈ ಹಿಂದೆ ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಚಿನ್ನಸ್ವಾಮಿಯಲ್ಲಿ ಏನೇ ಆದರೂ ಕೂಡ ಅದು ಕಬ್ಬನ್ ಪಾರ್ಕ್ ಠಾಣೆ ವ್ಯಾಪ್ತಿಗೆ ಬರುತ್ತೆ. ಮೊದಲು ಅಲ್ಲೇ ಹೋಗೋದು, ಆ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಏನೇ ಆದರೂ ಕೂಡ. ಹಾಗಾಗಿನೇ ಇಲ್ಲಿ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಎಸಿಪಿ ಆಗಿರ್ಬೋದು, ಅವರ ಬೇಜವಾಬ್ದಾರಿ ಕೂಡ ಎದ್ದು ಕಾಣಿಸ್ತಾ ಇತ್ತು. ಹೆಚ್ಚಿನ ಭದ್ರತೆಯನ್ನು ಅವರು ಕೇಳ್ಬೋದಾಗಿತ್ತು, ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಬೋದಾಗಿತ್ತು. ಅವರಿಗೆ ಪರಿಸ್ಥಿತಿಗಳು ಕೂಡ ಅವಲೋಕನ ಇತ್ತು. ಹಾಗಾಗಿನೇ ಈಗ ಈ ನಿರ್ಧಾರವನ್ನು ಮಾಡಿದ್ದಾರೆ. ಇಬ್ಬರನ್ನ ನೇಮಕ ಮಾಡಿದ್ದಾರೆ, ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ನೂತನ ಕಮಿಷನರ್, ನೂತನ ಇನ್ಸ್ಪೆಕ್ಟರ್ ಆಗಿ ದೇವೇಂದ್ರಪ್ಪ ಅವ್ರನ್ನ ನೇಮಕ ಮಾಡಿದ್ದಾರೆ ಓಡಿ ಮೂಲಕ. ಹಾಗೆ ಉಪವಿಭಾಗದ ಎಸಿಪಿಯನ್ನಾಗಿ ರಾಮಚಂದ್ರ ಅವರನ್ನು ನೇಮಕ ಮಾಡಿದ್ದಾರೆ.